ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಲೋಕಾಯುಕ್ತ ಪೊಲೀಸರು ಮಾಡುವಂತಹ ಮೊದಲ ಕೆಲಸ ಅಂದ್ರೆ ದೂರುದಾರರು ಹಾಗೂ ಆರೋಪಿತರಿಗೆ ನೋಟಿಸ್ ಅನ್ನು ಕೊಡೋದು. ಈಗ ಇದೇ ವಿಚಾರದಲ್ಲಿ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಪ್ರಕರಣದಲ್ಲಿ A3 ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಇದ್ದಾರಲ್ಲ, ಅವರು ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ವಿಳಾಸದಲ್ಲಿ ವಾಸ್ತವ್ಯವನ್ನ ಹೂಡಿಲ್ಲ. 4 ವರ್ಷದ ಹಿಂದೆನೆ ಮನೆ ತೊರೆದಿರುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಮೈಸೂರಿನ ಟಿಕೆ ಲೇಔಟ್ನ ಅಡ್ರೆಸ್ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಹತ್ರ ಇದೆ. ಅಲ್ಲಿ ಹೋಗಿ ನೋಡಿದ್ರೆ ಅವರಿಲ್ಲ. 3 ಮನೆಯನ್ನ ಬಾಡಿಗೆಗೆ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಬಟ್ ಈ ಮನೆಯಲ್ಲಿ ಯಾವ ಅಡ್ರೆಸ್ ಲೋಕಾಯುಕ್ತ ಪೊಲೀಸರ ಹತ್ರ ಇದೆಯೋ ಆ ಅಡ್ರೆಸ್ ನಲ್ಲಿ ಅವರ ವಾಸ್ತವ್ಯ ಇಲ್ಲ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಹಂಗಂತ ನೋಟಿಸ್ ಕೊಡೋದಕ್ಕಾಗೋದಿಲ್ವಾ? ಇದೇನಾದ್ರೂ ಚಾಲೆಂಜ್ ಎದುರಾಗುತ್ತಾ ಅನ್ನೋ ಪ್ರಶ್ನೆಗೆ ಆಬ್ವಿಯಸ್ಲಿ ಸಿಎಂ ಬಾಮೈದ ಆಗಿರೋದ್ರಿಂದ ಅವರ ಲೊಕೇಶನ್ ಟ್ರೇಸ್ ಔಟ್ ಮಾಡೋದಕ್ಕೆ ದೊಡ್ಡ ಕೆಲಸ ಆಗೋದಿಲ್ಲ ಪೊಲೀಸರಿಗೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ. ಈ ಎಫ್ಐಆರ್ ನಲ್ಲಿ A3 ಆರೋಪಿ ಆಗಿರುವಂತಹ ಮಲ್ಲಿಕಾರ್ಜುನ್ ಸ್ವಾಮಿ ಅಂದ್ರೆ ಸಿದ್ದರಾಮಯ್ಯನವರ ಬಾಮೈದ ಅವರ ಮನೆಯ ಬಳಿ ಇದ್ದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಲೋಕಾಯುಕ್ತದಲ್ಲಿ ಈಗ ಎಫ್ಐಆರ್ ಏನಾಗಿದೆ, ಆ ಎಫ್ಐಆರ್ ಅಲ್ಲಿ A3 ಆರೋಪಿಯಾಗಿ ಮಲ್ಲಿಕಾರ್ಜುನ್ ಸ್ವಾಮಿ ಇರುವಂತದ್ದು. ಆ ಒಂದು ಈ ಎಫ್ಐಆರ್ ನಲ್ಲಿ ಇದೇ ವಿಳಾಸ ಅಂದ್ರೆ ಮೈಸೂರಿನ ತೊಣಚಿಕೊಪ್ಪಲಿನಲ್ಲಿ ಇರುವಂತಹ ಏನು 1245ನೇ ಮನೆಯಲ್ಲಿ ಕೂಡ ಅವರು ವಾಸ ಇದ್ದಾರೆ ಅಂತೇಳಿ ತೋರಿಸಲಾಗಿರುತ್ತದೆ. ಆದರೆ ಕಳೆದ 3-4 ವರ್ಷಗಳಿಂದಲೂ ಕೂಡ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಈ ಮನೆಯಲ್ಲಿ ಇಲ್ಲ. ಎಲ್ಲ ಕಂಪ್ಲೀಟ್ ಆಗಿ ಇರುವಂತಹ 3 ಮನೆಗಳನ್ನು ಕೂಡ ಬಾಡಿಗೆಯನ್ನು ನೀಡಿದ್ದಾರೆ. ಅದರ ಹೊರತು ಅವರು 3-4 ವರ್ಷಗಳಿಂದ ಇಲ್ಲಿ ವಾಸವೇ ಇಲ್ಲ ಅಂತೇಳಿ ಕೂಡ ಈಗ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಅವರು ಪೊಲೀಸ್ನವರಿಗೆ ಮತ್ತೆ ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ವಿಳಾಸ ಇದೇ ವಿಳಾಸ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಫ್ಐಆರ್ ನಲ್ಲಿ ಇದೇ ಮನೆಯ ವಿಳಾಸವನ್ನ ಹಾಕಿರುವಂತದ್ದು. ಅಂದ್ರೆ ಟಿಕೆ ಲೇಔಟ್ ಅಂತ ಕರೀತಾರೆ ಈ ಒಂದು ಲೇಔಟ್ ಅನ್ನ. ಆ ನಿಟ್ಟಿನಲ್ಲಿ ಟಿಕೆ ಲೇಔಟ್ ನ ಕಾಂತರಾಜು ಅರಸು ರಸ್ತೆಯಲ್ಲಿರುವಂತಹ 3ನೇ ಮೇನ್ ರೋಡ್ ನಲ್ಲಿ ಈ ಒಂದು ಮನೆ ಇರುವಂತದ್ದು. ಈ ಮನೆಯಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ವಾಸ ಇಲ್ಲ ಅಂತೇಳಿ ಕೂಡ ಸಂಪೂರ್ಣವಾಗಿ ದೃಢೀಕರಣ ಆಗಿರುವಂತದ್ದು. ಮುಂದಿನ ವಿಚಾರಣೆಗಳಿಗಾಗಬಹುದು, ಒಂದಷ್ಟು ಮಾಹಿತಿ ಕಲೆ ಹಾಕಕ್ಕಾಗಬಹುದು, ನೋಟಿಸ್ ಕೊಡುವಂತದ್ದು ಲೋಕಾಯುಕ್ತ ಪದವರಿಗೆ ಅನಿವಾರ್ಯ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಅವರು ನೀಡಿರುವಂತಹ ವಿಳಾಸದಲ್ಲೇ ಕೂಡ ಈ ಒಂದು ಮನೆಗೆ ನೋಟಿಸ್ ಅನ್ನ ಅಂಟಿಸುವಂತಹ ಕೆಲಸಗಳು ಕೂಡ ಆಗತ್ತೆ. ಆದ್ರೆ ಆ ಒಂದು ವಿಳಾಸ ಈ ವಿಳಾಸದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸದ್ಯ ವಾಸ ಇಲ್ಲ. ಇರುವಂತಹ ಮನೆಗಳೆಲ್ಲವನ್ನು ಕೂಡ ಬಾಡಿಗೆ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಒಂದು ಲೋಕಾಯುಕ್ತ ಕೇಸ್ಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಸ್ವಾಮಿಯನ್ನ A3 ಆರೋಪಿಯನ್ನಾಗಿ ಮಾಡಿರುವಂತದ್ದು. ಸದ್ಯ ಅವರು ನೀಡಿರುವಂತಹ ವಿಳಾಸದಲ್ಲಿ ಅವರು 3-4 ವರ್ಷಗಳಿಂದ ವಾಸ ಇಲ್ಲ. ಅವ್ರು ಕೊಟ್ಟಿರುವಂತಹ ಬಾಡಿಗೆದಾರರು ಮಾತ್ರ ಇಲ್ಲಿ ವಾಸ ಇರುವಂತದ್ದು. ಈಗ ಲೋಕಾಯುಕ್ತ ಅವರಿಗೆ ಕೊಡುವಂತ ನೋಟಿಸ್ ಅನ್ನ ಯಾವ ಮನೆಗೆ ಕೊಡುತ್ತೆ? ಒಂದ್ ವೇಳೆ ಅಡ್ರೆಸ್ ಅನ್ನ ಚೇಂಜ್ ಮಾಡುತ್ತಾ ಇಲ್ಲ ಇದೇ ಮನೆಗೆ ಬಂದು ಅಂಟಿಸುವಂತ ಕೆಲಸಗಳ ಕೂಡ ಆಗತ್ತಾ? ಅವ್ರಿಗೆ ನೋಟಿಸ್ ತರುವ ಹೇಗೆ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮೈಸೂರು.